ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚೌಳಿಕಾಯಿ ಪಲ್ಯ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ಥರ ಮಾಡ್ತಾರೆ, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ನೋಡಂಬರ್ರಿ. ತುಂಬಾ ಸುಲಭವಾಗಿ ಹೇಳಿದ್ದೀನಿ, ಸೊ ವಿಡಿಯೋನ ಕೊನೆವರೆಗೂ ನೋಡ್ರಿ. ಮೊದಲನೇದಾಗಿ ಜವಾರಿ ಚೌಳಿಕಾಯಿ ತಂದು ಈ ಥರ ಸೋಸಿ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಈ ಚೌಳಿಕಾಯಿಗೆ ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ನೋಡ್ರಿ. ಒಂದು ಪಾತ್ರೆ ಒಳಗೆ ಚೌಳಿಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ. ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಹಾಗೇ ಫ್ರೈ ಮಾಡ್ಕೋಬೇಕು. ಕೆಲವೊಬ್ಬರು ಕುದಿಸಿ ಹಾಗೆ ಮಾಡ್ತಾರೆ ರೀ, ಅದು ಅಷ್ಟೊಂದು ಸರಿಯಾಗಿ ಆಗೋದಿಲ್ಲ ಪಲ್ಯ. ಎಣ್ಣೆ ಹಾಕಿನಲ್ರಿ, ಈಗ ಸರಿಯಾಗಿ ಈ ಥರ ತಿರುಗಾಡ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ ನೋಡ್ರಿ. ಇದು ಫ್ರೈ ಮಾಡ್ತಾನೆ ಈ ಕಡೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ತೊಗೊಂಡೇನಲ್ರಿ, ಇವೆಲ್ಲ ಕಟ್ ಮಾಡಿ ಇಟ್ಕೊತೀನಿ ರೀ. ನೋಡ್ಬೋದು, ಸಿಪ್ಪೆ ಬಿಡಿಸ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು ನೋಡ್ರಿ. ನಡುವೆ ಈ ಥರ ಚೌಳಿಕಾಯಿನ ಹುರಿದೀನಿ ರೀ. ಹಾಗೆ ಈ ಥರ ಫ್ರೈ ಆಗ್ಯಾವ ನೋಡ್ರಿ. ಈ ಥರ ಆದ ಕೂಡಲೇ ತೊಗೊಂಡ್ಬಿಡ್ಬೇಕು. ಈರುಳ್ಳಿ ಏನು ಕಟ್ ಮಾಡಿದ್ದೀನಲ್ರಿ, ಅದೇ ಪಾತ್ರೆ ಒಳಗೆ ನಾನು ಈ ಫ್ರೈ ಮಾಡಿರೋ ಚೌಳಿಕಾಯಿನ ತೆಗಿತಾ ಇದ್ದೀನಿ. ಫ್ರೈ ಮಾಡಿ ಈ ಥರ ಪಲ್ಯ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಆಗ್ತದ್ರಿ. ಇದಕ್ಕೆ ಬೇಕಾದಂಥ ಹಸಿಮೆಣಸಿನ್ಕಾಯಿನ ನಾನು ಕುಟ್ಟಿದ್ದೀನಿ. ನೀವು ಬೇಕಾದರೆ ಅಚ್ಚ ಖಾರದ ಪುಡಿ ಕೂಡ ಹಾಕ್ಬೋದು. ಈ ಥರ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಆಗ್ತದ್ರಿ. ನೋಡ್ಬೋದು, ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ, ಚೌಳಿಕಾಯಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಚೌಳಿಕಾಯಿ ಏನು ಫ್ರೈ ಮಾಡಿವಲ್ರಿ, ಅದೇ ಪಾತ್ರೆ ಒಳಗೇ ಸ್ವಲ್ಪ ಒಗ್ಗರಣೆಗೆ ಅಂತ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಕಾಯ್ದದ್ರಿ, ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಈ ಸಾಸಿವೆ ಎಲ್ಲ ಸರಿಯಾಗಿ ಚಟಪಟ ಅಂದಮೇಲೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೊಳಗತ್ತೀನಿ ರೀ. ಇದನ್ನು ಕೂಡ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಕುಟ್ಟಿಟ್ಟಿನಲ್ರಿ, ಅದು ಹಸಿಮೆಣಸಿನ್ಕಾಯಿನ ಹಾಕೋಬೇಕ್ರಿ. ಎಲ್ಲನೂ ಸರಿಯಾಗಿ ಫ್ರೈ ಮಾಡ್ಕೋಬೇಕು, ಒಮ್ಮಿಗೊಯ್ಬೇಕು ನೋಡ್ರಿ. ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ, ಅದು ಕೂಡ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿದು ಹಸಿ ವಾಸನೆ ಹೋಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಈಗ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನು ಮೊದಲೇ ಹಸಿಮೆಣಸಿನ್ಕಾಯಲ್ಲಿ ಹಾಕಿರೋದ್ರಿಂದ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳಕತ್ತೀನಿ ನೋಡ್ರಿ. ಅರಿಶಿಣ ಪುಡಿ, ಉಪ್ಪು ಹಾಕಾದ್ಮೇಲೆ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿಣ ಪುಡಿ ಕಲರ್ಗೂ ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು ನೋಡ್ರಿ. ಮೊದಲೇ ಈ ಥರ ಫ್ರೈ ಮಾಡಿ ಇಟ್ಕೊಂಡಿನಲ್ರಿ ಚೌಳಿಕಾಯಿ, ಇದನ್ನು ಈ ಒಗ್ಗರಣೆ ಒಳಗೆ ಕಲಿಸ್ಕೋಬೇಕು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ನ ಒತ್ತಿರಿ. ಹೀಗೆ ಮಾಡೋದ್ರಿಂದ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತದೆ. ಆಗ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು. ನಾನು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವ ತುಂಬಾ ಸುಲಭವಾದ, ರುಚಿಕರವಾದ, ಹೆಲ್ದಿಯಾದ ಅಡುಗೆಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸಪೋರ್ಟ್ ಮಾಡಿ. ಇವಾಗ ನೋಡ್ರಿ, ಸ್ವಲ್ಪ ನೀರು ಹಾಕೋತೀನಿ ರೀ. ಸ್ವಲ್ಪ ಅಂದರೆ ಒಂದು ಸಣ್ಣ ಗ್ಲಾಸ್ ಅಷ್ಟು ನಾನು ನೀರು ಹಾಕೊಂಡಿನಿ. ನಾನು ಮಾಡೋ ಕ್ವಾಂಟಿಟಿಗೆ ಅಷ್ಟು ನೀರು ಕರೆಕ್ಟ್ ಆಗ್ತಾವ್ರಿ. ನಾವು ಹುರಿದ್ರೂ ಕೂಡ, ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೂ ಕೂಡ ಈ ಥರ ನೀರು ಹಾಕಿ ಸ್ವಲ್ಪ ಕುದಿಸ್ಕೊಳ್ಬೇಕು. ಯಾಕಂದರೆ ಚೌಳಿಕಾಯಿ ಸ್ವಲ್ಪ ಬಿರ್ಸಾಗಿರ್ತದ್ರಿ, ಹಾಗಾಗಿ ಈ ಥರ ಸರಿಯಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಹಾಕಿರೋ ನೀರೆಲ್ಲ ಹಿಂಗಿ ಈ ಥರ ಫ್ರೈ ಆಗ್ಯದ್ರಿ. ಇವಾಗ ಇದಕ್ಕೆ ನೋಡ್ರಿ, ಎಳ್ಳು ಮತ್ತು ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ರೀ ಮೊದಲೇ. ಇದ್ರ ಮಿಶ್ರಣನ ಇವಾಗ ಈ ಪಲ್ಯಕ್ಕೆ ಹಾಕೋಬೇಕು. ಸ್ವಲ್ಪ ನೀರಿರುವಾಗಲೇ ಹಾಕ್ಕೊಂಡು ಬಿಡ್ಬೇಕ್ರಿ. ನೀವು ಬೇಕಾದರೆ ಇದಕ್ಕೆ ಖಾರದ ಪುಡಿ ಕೂಡ ಹಾಕೋಬೋದು. ನೀವೇನಾದರೂ ಹುಳಿ ಇಷ್ಟಪಡ್ತೀರಾ ಅಂದರೆ ಹುಣಸೆ ಹಣ್ಣು ರಸ ಕೂಡ ಹಾಕೋಬೋದು. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಒಲೆ ಮೇಲೇ ಬಿಟ್ಟಿದ್ದೆ ರೀ. ಈಗ ಸರಿಯಾಗಿ ಫ್ರೈ ಆಗ್ಯದ ನೋಡ್ರಿ. ಇದನ್ನು ಕೆಳಗಡೆ ಇಳಿಸ್ಕೊತೀನಿ. ನೋಡ್ಬೋದು, ಈ ಥರ ಫ್ರೈ ಆಗ್ಯದ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋತಿದ್ದೀನಿ ಅಲಂಕಾರಕ್ಕಂತ. ಮುಂಚೆನೇ ಹಾಕಿರೋದ್ರಿಂದ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಒಂದು ಪಾತ್ರೆ ಒಳಗೆ ಸರ್ವ್ ಮಾಡಿದ್ರೆ ಚೌಳಿಕಾಯಿ ಪಲ್ಯ ರೆಡಿ. ಇದನ್ನು ರೊಟ್ಟಿ ಜೊತೆಗೆ ಮತ್ತು ಚಪಾತಿ ಜೊತೆಗೆ ಊಟ ಮಾಡ್ಬೋದು.
ಈ ಪಲ್ಯದ ಜೊತೆಗೆ ಸ್ವಲ್ಪ ಮೊಸರು ಇದ್ರಂತೂ ತುಂಬಾ ಚೆನ್ನಾಗಿರ್ತದೆ ರೀ, ತುಂಬಾ ಟೇಸ್ಟಿಯಾಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.